ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಪ್ಪ, ನಾವು ನೋಡ್ದು ಫೋನ್ ಮಾಡಿದ್ದೆ. ಭಾವನಾ ಮಗುಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ದಾಳೆ. ಬೆಂಕಿ, ಭಾವನಾ ಖುಷಿನ ತಾನೇ ಸ್ವಂತ ಹೆತ್ತಿರೋ ಮಗು ತರ ನೋಡ್ಕೋತಾ ಇದ್ದಾಳೆ. ಆ ಮಗುಗೇನೋ ಒಳ್ಳೇದಾಗ್ಲಿ ಅಂತ ನಿಸ್ವಾರ್ಥವಾಗಿ ಏನೋ ಮಾಡಕ್ ಹೊರಟಿದ್ದಾಳೆ. ಭಾವನಂಗೆ ಖಂಡಿತ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡ. ನ್ಯಾಯ ಕೊಡ್ಸಕ್ ಹೋಗಿ ಸಂಸಾರಕ್ಕೆ ತೊಂದ್ರೆ ಆದ್ರೆ ಅಂತನಾ? ಹೌದು ಮಾವ, ಭಾವನಕ್ಕ ಅವ್ರ ಮಾವ ರಾಜಕೀಯದಲ್ಲಿದ್ದಾರೆ. ಭಾವನಕ್ಕ ಹಿಂಗೆಲ್ಲ ಮಾಡೋದ್ ನೋಡಿ ಅವ್ರೇನಾದ್ರೂ ಕೋಪ ಮಾಡ್ಕೊಂಡ್ರೆ ಅಕ್ಕನ ಸಂಸಾರಕ್ಕೆ ಏನಾದ್ರು? ಇಲ್ಲಮ್ಮ, ಹಾಗೆಲ್ಲ ಏನೂ ಆಗಲ್ಲ. ಸಿದ್ದು ಜೊತೆನಲ್ಲೇ ಇದ್ದಾರೆ. ಆಮೇಲೆ ಒಳ್ಳೇದಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ತಾನೆ, ಏನು ತೊಂದರೆ ಇಲ್ಲ. ನಾನು ಇವಾಗಿನ್ನೂ ಮಾತಾಡಿದ್ದೀನಿ. ಹೂನಪ್ಪ, ಹ್ಞೂ ಇದ್ದಾರೆ. ಅವರು ಸಹ ಭಾವನನ್ ಜೊತೆನೇ ಇದ್ದಾರೆ, ಏನು ತೊಂದರೆ ಇಲ್ಲ. ಹಾಗಲ್ಲ ಮಾವ, ಇವರಿಬ್ರು ಹೇಳ್ತಾ ಇರೋದ್ರಲ್ಲೂ ಅರ್ಥ ಇದೆ. ಜವರೇಗೌಡರು ತುಂಬಾ ದೊಡ್ಡ ವ್ಯಕ್ತಿ, 4 ಜನಕ್ಕೆ ಬೇಕಾದವರು, ಜೊತೆಗೆ ಈಗ MLA ಬೇರೆ. ಸ್ವಂತ ಸೊಸೆನೇ ಹೀಗೆ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಕೂತ್ಕೊಂಡ್ರೆ ನಾಳೆ ಅವ್ರು ಏನ್ ಮಾಡ್ತಾರೋ ಏನೋ. ಇಲ್ಲಮ್ಮ, ಹಾಗೆಲ್ಲ ಏನೂ ಆಗಲ್ಲ. ಸಿದ್ದು ಜೊತೆಲಿರೋ ತನಕ ನಮ್ಮ ಭಾವನಂಗೆ ಯಾವ ತೊಂದರೆನೂ ಆಗಲ್ಲ. ಏನೋ ಸಿದ್ದು ಏನು ಅನಾಹುತ ಆಗದೆ ಇರೋ ಥರ ನೋಡ್ಕೊಂಡ್ರೆ ಅದೇ ಸಾಕು. ಯೋಚನೆ ಮಾಡಬೇಡ, ಏನೂ ಆಗಲ್ಲ. ಫೋನ್ ಮಾಡೋಣ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ. ಆ ಥರ ಏನಾದ್ರು ಸಮಸ್ಯೆ ಅನ್ಸಿದ್ರೆ ನಾವೆಲ್ಲ ಹೋಗೋಣ, ಆಯ್ತಾ? ಮೇಡಮ್, ನೀವು ಬರ್ಕೊಟ್ರೆ ಕಂಪ್ಲೇಂಟ್ ಕೊಡಿ ಮೇಡಮ್, ತಗೊಳ್ತೀವಿ. ಫೈಲ್ ಮಾಡಿ. ಓಕೆ ಸರ್. ಕಂಪ್ಲೇಂಟ್ ತಗೊಂಡಾಯ್ತಲ್ಲ ಮೇಡಮ್, ನೀವಿನ್ನು ಹೊರಡಿ. ಸಾರಿ ರೀ ಇನ್ಸ್ಪೆಕ್ಟ್ರೆ, ಈ ಕೆಲಸ ಮೊದಲೇ ಮಾಡಿದ್ರೆ ನಮ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ವಲ್ರಿ? ಸಾರಿ ಗೌಡ್ರೆ. ಸರಿ ಸರಿ, ವಿಚಾರಣೆನ ಬೇಗ ಮುಂದುವರಿಸಿ. ಸರಿ. ಸೌಪರ್ಣಿಕಾ ಅವರೇ, ನೀವು ಫೋನ್ ಮಾಡಿಸಿರೋದ್ರಿಂದಾನೇ ಅವ್ರು ಕಂಪ್ಲೇಂಟ್ ತೊಗೊಂಡ್ರು ಅನಿಸುತ್ತೆ. ನಿಮ್ಮ ಸಹಾಯಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾವೇನು ಬರ್ತೀವಿ. ಬನ್ನಿ ಮೇಡಮ್ ಅವರೇ. ಇವ್ರು ಸುಮ್ಮನೆ ಇರಲಾರ್ದೆ ಏನೇನೋ ಮಾಡ್ತಿದ್ದಾಳಲ್ಲ. ಛೇ,
ಯಾಕೆ ಬೇಕಿತ್ತು ಊರವ್ರು ಉಸಾಬರಿ ತೆಪ್ಪಗ್ ಮನೇಲಿ ಕುಂತಿದ್ರೆ ಆಗ್ತಿರ್ಲಿಲ್ವಾ? ಜವರ ಬೇರೆ ಮನೇಲಿ ನಿಂತೆ ಇದ್ದಾಗ ಹಿಂಗೆಲ್ಲ ಮಾಡೋಳಲ್ಲ. ತೆಪ್ಪಗೆ ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಬಿದ್ದಿರ ಕಾಯ್ತಿರ್ಲಿಲ್ವಾ? ಅವ್ರ ಮನೆಯಾಗೆ ಅವ್ರ ಅಪ್ಪ ಅಮ್ಮ ಬುದ್ಧಿ ಹೇಳಿ ಕಲ್ಸಿದ್ದಿದ್ರೆ ಹಿಂಗೆಲ್ಲ ಆಗ್ತಿದೆ ಅಲ್ಲ. ನನ್ನ ಮಗ ಎಷ್ಟು ಕಷ್ಟಪಟ್ಟು ಎಲೆಕ್ಷನ್ ಗೆದ್ದವನೆ. ಇವಳು ಹಿಂಗೆಲ್ಲ ಮಾಡಿ ಅವನ ಮಾನ ಮರ್ಯಾದೆನೆಲ್ಲ ಬೀದಿಲ್ಲ ಹರಾಜಾಕ್ಬಿಟ್ಲಲ್ಲ. ಛೇ, ಎಲ್ಲಿಂದ ವಕ್ರಿಸ್ಕೊಂತೋ ಈ ಅನಿಷ್ಟ ನಮ್ಮ ಮನೆಗೆ. ಅವಳು ಮಾಡಿದ್ದೆ ಸರಿ ಅಂತ ಅವಳು ಹಿಂದೆ ಮುಂದೆನೆ ಸುತ್ತಾ ಇರ್ತಾನೆ ನನ್ನ ಮಗ. ನೀನ್ ಮಾತ್ರ ಹೋಗು, ನಾನ್ ಬರಲ್ಲ ಅಂದಿದ್ರೆ ಅವಳಿಗೆ ಎಲ್ಲಿಂದ ಬರ್ತಿತ್ತು ಇಷ್ಟೊಂದು ಧೈರ್ಯ? ನೀವಿಬ್ರು ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ಖುಷಿ ಸಮಾಧಾನವಾಗಿರಿ. ಏನಂತ ಸಮಾಧಾನ ಮಾಡ್ಕೊಳ್ಳೋ? ಮನೆ ಮಾನ ಮರ್ಯಾದೆಲ್ಲ ಬೀದಿಗೆ ಬಂದಿದೆ. ನಮ್ಮ ಮನೆ ಸಮಾಧಾನ ನೆಮ್ಮದಿ ಎಲ್ಲನೂ ಹಾಳು ಮಾಡ್ಬಿಟ್ಲು ಕಣ್ಲ. ನನ್ನ ಮಗನ ಜೀವನ ನನ್ನ ಮೊಮ್ಮಗನ ಜೀವನ ಮಣ್ಣು ಪಾಲು ಮಾಡ್ಬಿಟ್ಲು. ಮೊದ್ಲೇ ಅವಳು ರೆಕ್ಕೆ ಪುಕ್ಕ ಎಲ್ಲ ಕತ್ತರಿಸಿ ಮೂಲೆಯಲ್ಲಿ ಕೂರಿಸ್ಬೇಕಾಗಿತ್ತು. ಹೊರಗಡೆ ಹೋಗಕ್ ಬಿಟ್ಟವಲ್ಲ, ಅದಕ್ಕೆ ಹಿಂಗೆಲ್ಲ ಆಗಿರೋದು. ನಮ್ ಜವರ ಬೇರೆ ಊರಲ್ಲಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ಅವನ್ಗೇನಾರ ವಿಷಯ ಗೊತ್ತಾದ್ರೆ ಏನಾಗ್ತದೋ ಏನೋ. ಅಪ್ಪಯ್ಯ ನೀನ್ ಅನ್ಕೊಂಡಂಗೆ ಭಾವನವ್ರಿಗೇನು ಬೈಯಕ್ಕಿಲ್ಲ ಕಣಜಿ. ನಮ್ಮನೇಲಿ ಒಬ್ಳು ಹೋರಾಟಗಾರ್ತಿ ಅವಳೆ ಅಂತ ಖುಷಿ ಪಡ್ತಾರೆ, ಹೆಮ್ಮೆ ಪಡ್ತಾರೆ. ಮುಚ್ಚಲ ಬಾಯ್ನ. ಹೋರಾಟಗಾತಿ ಅಂತೆ ಅಲ್ಲ ಕಣ್ಲ, ಮನೇಲಿ ಮುಸ್ರೆ ತಿಕ್ಕೋಕ್ಕೂ ಲಾಯಕ್ಕಿಲ್ದಿರೋಳು ಹೋರಾಟಗಾತಿ ಆಗ್ಬಿಟ್ಲ ನಿಂಗೆ. ಮೊದ್ಲು ಆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ಕೊಡು. ಮಾಡ್ತೀನಿ ರಜಿ. ಹೆಂಗಾಯ್ತಂದ್ರೆ ತಗೋ. ಹಲೋ, ಇನ್ಸ್ಪೆಕ್ಟ್ರಪ್ಪ, ಏನ್ ನಡೀತಾ ಇದೆ ಅಲ್ಲಿ? ಅಮ್ಮ, ಕಂಪ್ಲೇಂಟ್ ತಗೊಳ್ಳೋವರೆಗೂ ನಾನು ಎಲ್ಲೂ ಹೋಗಲ್ಲ ಅಂತ ಇಲ್ಲೇ ಕೂತಿದ್ದಾರೆ. ಹಂಗ ಒಂದ್ ಕೆಲ್ಸ ಮಾಡ್ಲಾ, ಅವಳು ಎಷ್ಟೊತ್ತು ಕೂತಿರ್ತಾಳೋ ಕೂತಿರ್ಲಿ, ನೀನು ಮಾತ್ರ ಕಂಪ್ಲೇಂಟ್ ತಕ್ಕಬೇಡ. ಸರಿಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.